ಮಾತರಿಶ್ವನ್, ಮಾತರಮೆ, ನೀವು ತಂದೆ ಮತ್ತು ತಾಯಿ ಇದ್ದಂತೆ. ಮಾತರಿಶ್ವನ್ ಪಿತರತುಲ ಗುರು, ಅಲ್ಲೇ ತಂದೆ ತಾಯಿಗಳಿಗಿಂತಲೂ ಸಹಿತ ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಇಲ್ಲಿ ಲೋಕದೊಳಗಡೆ ಏನೋ ಒಂದು ಆಹಾರವನ್ನು ತಿನ್ನಿಸಬಹುದು, ಅಥವಾ ಏನೋ ಗಾಯ ಆಗಿತ್ತು ಅಂದರೆ ಅದಕ್ಕೆ ಔಷಧಿಯನ್ನು ಕೊಡ್ಬೋದು, ಏನೋ ಒಂದು ಮಾಡ್ಬೋದು. ಆದರೆ ಅದಾದ ನಂತರದಲ್ಲಿ ನೋಡ್ಕೊಳ್ಳುವಂತಹದ್ದು ಅದು ಎರಡನ್ನೂ ಸಹಿತ ಮೀರಿರತಕ್ಕಂತಹ ಒಂದು ಜ್ಞಾನವನ್ನು ಕೊಡ್ತಾ ಇದ್ದಾರೆ ನಮ್ಮ ಶ್ರೀಮದಾಚಾರ್ಯ. ಕಡಿಮೆ ಅಜ್ಞಾನವನ್ನು ತೆಗಿತಾರೆ, ಸುಜ್ಞಾನವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಮಾತರಮೇ ಮಾತರಿಶ್ವನ್, ಗರ್ಭದಲ್ಲಿ ಇದ್ದಾಗ ಎಲ್ಲ ಸಂದರ್ಭದಲ್ಲಿಯೂ ಸಹಿತ ಅವರಿಗೆ ವಿಶೇಷವಾಗಿರತಕ್ಕಂತಹ ಜ್ಞಾನ ಸ್ಫುರಣೆ ನಮ್ಮ ವಾಯುದೇವರಿಗೆ ಅಂತ ಹೇಳ್ತಿದ್ದಾರೆ. ಅಂತಹ ಮಾತರ್ಮೇ ಮಾತರಿಶ್ವನ್ ಬಳಿತಾದಿ ಸೂಕ್ತಗಳೆಲ್ಲರೂ ಸಹಿತ ಮಾತರಿಶ್ವಾಮತಾಯತಿ ಇತ್ಯಾದಿ ಶಬ್ದಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಎಂತಹ ಕಾಲದಲ್ಲೂ ಸಹಿತ ಜ್ಞಾನಾದಿಗಳು ಅವರಿಗೆ ತಿರೋಹಿತವಾಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂತಹ ಅವರು ಪಿತರತುಲ ಗುರು, ತಂದೆಗಿಂತಲೂ ಸಹಿತ ದೊಡ್ಡದಾಗಿರತಕ್ಕಂತಹ ಒಂದು ಅನುಗ್ರಹವನ್ನು ಅವರು ಮಾಡ್ತಾ ಇದ್ದಾರೆ. ಗುರು, ಆ ಗುರುಗಳಿಗಿಂತಲೂ ಸಹಿತ ವಿಶಿಷ್ಟವಾಗಿರತಕ್ಕಂತಹ ಅನುಗ್ರಹ. ನಮಗಿವತ್ತು ದಿವಸ ನಮ್ಮ ಗುರುಗಳು ಶಾಸ್ತ್ರಾಭ್ಯಾಸವನ್ನು ಮಾಡಿಸು ಅಂದರೆ ಅದಕ್ಕೆಲ್ಲ ಮೂಲ ಕಾರಣ ಯಾರು ಉಂಟಂತ ಹೇಳಿದ್ರೆ ನಮ್ಮ ಶ್ರೀಮದಾಚಾರ್ಯ ಕೊಟ್ಟಿರ್ತಕ್ಕಂಥ ತತ್ವವೇ ಹೊರತು ಬೇರೆ ಇನ್ಯಾವುದೂ ಅಲ್ಲ. ನಾವೇನು ಬರ್ಕೊಂಡಂತಹದ್ದಲ್ಲ, ಶ್ರೀಮದಾಚಾರ್ಯ ಸರ್ವಮೂಲವನ್ನು ಬರೆದು ಕೊಟ್ಟಿದ್ದಾರೆ. ಆದ್ದರಿಂದ ಅಂತಹ ಪಿತರತುಲ ಗುರು ಭ್ರಾತರಿಷ್ಟಾಪ್ತ ಬಂಧು, ಭ್ರಾತೃ ಅಲ್ಲೇ ಅಣ್ಣ ತಮ್ಮಂದರು ಯಾವ ರೀತಿಯಲ್ಲಿ ಅನುಗ್ರಹವನ್ನು ಮಾಡ್ತಾರೋ ಆ ರೀತಿಯಲ್ಲಿ ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ನೀವು ಏನು ಬೇಕಾದರೂ ಸಹಿತ ಸಹಾಯ ಮಾಡ್ತಾರೆ. ವಿಟಮಿನ್ ಎಮ್ಮಿನ ಸಹಾಯ ಮಾಡುವಂತ ಹೇಳಿದ್ರೆ, ಅಯ್ಯೋ ನಾವು ಮೊನ್ನೆ ತಾನೇ ಸಾಲ ತೊಗೊಂಡ್ಬಿಟ್ಟಲ್ಲ ಅಂದ್ಬಿಟ್ಟು ಅಲ್ಲ, ಏನು ತೊಗೊಂಡ್ರೆಲ್ಲ ಮಾಡಿದ್ರು ಆದ್ರೂ ಸಹಿತ ಸಾಲ ತೊಗೊಂಡ್ರು. ಒಟ್ಟಿನಲ್ಲಿ ಏನೋ ವಿಟಮಿನ್ ಎಮ್ ಅಂತ ಬಂದ ತಕ್ಷಣ ಎಲ್ಲರೂ ಸಹಿತ ಹಿಂದೆ ಹೊಡ್ಬಿಡ್ತಾರೆ. ಆದರೆ ನಮ್ಮ ಶ್ರೀಮದಾಚಾರ್ಯ ಆ ರೀತಿಯಲ್ಲೆಲ್ಲ ಅಂತಹ ಅಣ್ಣ ತಮ್ಮಂದರಿಗಿಂತಲೂ ಸಹಿತ ಮಿಗಿಲಾಗಿರತಕ್ಕಂತಹ ರೀತಿಯಲ್ಲೇ ನಮ್ಮನ್ನು ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟ ಬಂಧು ಅಲ್ಲೇ ಸಂಬಂಧಿಕರು ಯಾವ ರೀತಿಯಲ್ಲಿ ಇರ್ತಾರೆ ಅಂತಂತ ಹೇಳಿದ್ರೆ, ಅವನು ಏನಾದರೂ ಸಹಿತ ಇತ್ತೋ ಅಲ್ಲೇ ಅವನ ಹತ್ರಕ್ಕೆ ಬರ್ತಾರೆ. ಇಲ್ಲಿರೈತು ಅಂದ್ರೆ ಇಲ್ಲ ಎಲ್ಲ ಅಲ್ಲೇ ಅವನಲ್ಲಿ ಥರ್ಡ್ ಪಾರ್ಟಿ ಇದ್ದಂಗೆ ದೂರದಲ್ಲಿರಬೇಕು. ಶ್ರೀಪಾದರಾಜರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯ್ವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರೋ. ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು ಅಲ್ಲ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು, ಏನಾನ ಹಣಕಾಸು ಎಲ್ಲ ಇತ್ತು ಅಂದರೆ ಬೇಕಾದಷ್ಟು ಬಂದು ನಮಗೆ ಹೇಳೋದಲ್ಲ, ಚಾಕ್ರಿ ಮಾಡಿ ಹೋಗ್ತಾರೆ ಮನೆಯೊಳಗಡೆಗೆ. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರು. ಯಾಕೆ ಜಿರಾಫೆ ಅಂತೇಳಿ ಯಾಕೆ ಹೇಳಿಲ್ಲ ಅಂತಂದರೆ, ಅಲ್ಲ ಜಿರಾಫೆಗೆ ನೀರು ಕುಡಿಬೇಕಾಗಿತ್ತು ಅಂದ್ರೆ ಪ್ರಾಣ ಹೋಗುತ್ತದಕ್ಕೆ ಗೊತ್ತಾ. ಆ ಎರಡು ಕಾಲುಗಳನ್ನು ಸಹಿತ ಅಗಲ ಮಾಡಿ ಆಮೇಲೆ ಅದು ನೀರು ಕುಡಿಬೇಕು, ಇಂಥ ಒಂದು ಅವಸ್ಥೆ. ಆದರೆ ಒಂಟೆಗೆ ಆ ರೀತಿಯಲ್ಲಿಲ್ಲ ಅಲ್ಲೇ, ಅದು ಬಗ್ಗಿ ಆನಂತರದಲ್ಲಿ ಅದ್ರ ಕುತ್ತಿಗೆ ಮೇಲಿರುತ್ತೆ, ಅದು ಬಗ್ಗಿಸ್ಬೋದು ಸುಲಭವಾಗಿ. ಅಂದರೆ ಅವರು ನಮಗೆ ಸಹಾಯ ಮಾಡ್ಬೋದು ಬಂಧು ಬಾಂಧವರುಗಳು, ಆದರೂ ಸಹಿತ ಸಹಾಯ ಮಾಡೋದಿಲ್ಲ. ಯಾಕೆ ಅಂತಂದರೆ ಇನ್ನೇನಾದರೂ ಸಹಿತ ಶ್ಯೂರಿಟಿ ಹಾಕ್ಬಿಟ್ಟು ಸಿಗಾಕೊಂಡ್ಬಿಟ್ರೆ ಕಷ್ಟ ಅಂತೇಳಿ ಇದು ಲೋಕದಲ್ಲಿ. ಆದರೆ ನಮ್ಮ ಶ್ರೀಮದ್ ಆಚಾರ್ಯ ಆ ರೀತಿಯಲ್ಲೆಲ್ಲ ಇನ್ನು ಎಲ್ಲ ರೀತಿಯಾಗಿರ್ತಕ್ಕಂಥ ಕಷ್ಟಕ್ಕೂ ಸಹಿತ ಬರ್ತಾ ಇದ್ದಾರೆ. ಎಲ್ಲವನ್ನು ಸಹಿತ ಕಷ್ಟವನ್ನು ಪರಿಹಾರವನ್ನು ಮಾಡತಕ್ಕಂಥವ್ರು. ಆದ್ದರಿಂದ ಮಾತರಮೇ ಮಾತರಿಶ್ವನ್ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ನಜರಜರಹಿತ ಜನ್ಮ ಮೃತ್ಯಾಮಯಾನ. ಇನ್ನೆಂಥವ್ರು ಅಂದರೆ ಸ್ವಾಮಿನ್ ಸರ್ವಾಂತರಾತ್ಮನ್, ಸರ್ವಾಂತರ್ಯಾಮಿ ಆಗಿರೋದ್ರಿಂದ ಭಗವಂತನ ಅನುಗ್ರಹವನ್ನು ಕೊಡ್ತಾ ಇದ್ದಾರೆ, ನಮಗೆ ಮಾಡಿಸ್ತಾ ಇದ್ದಾರೆ. ಏನಂ ದೀನಂ ದೂನಂ ಶರಣಾಗತಂ ಉದ್ಧರೈತಿ ವಿಜ್ಞಾಪನಾ ಕರ್ತೃಣಾಂ. ನಮ್ಮ ಪರವಾಗಿ ನಾವೇನಾದ್ರು ಸ್ವಲ್ಪ ಸ್ನಾನ ಸಂಧ್ಯಾನ ಮಾಡ್ತು ಅಂತ ಹೇಳಿದ್ರೆ ಅಂದರೆ ಉತ್ತಮ ಜೀವರಾಶಿಗಳಾಗಿದ್ರೆ ಅಂತ ಹೇಳಿ ಅಲ್ಲ. ಕೆಲವರು ಹೇಗೆ ಅಂದರೆ ಅವನು ಬೆಳಗ್ಗೆ ಎದ್ದು ಸಕಾಲಕ್ಕೆ ಸ್ನಾನ ಸಂಧ್ಯಾವನ್ನೇ ದೇವ್ರ ಪೂಜೆ ಚಾತುರ್ಮಾಸ್ಯ ಭೀಷು ಪಂಚಿಕ ವಿಷ್ಣು ಪಂಚಿಕ ಎಲ್ಲಾನು ಸಹಿತ ಮಾಡಿ ಆದ ತಕ್ಷಣದೊಳಗಡೆಗೇನೆ ಯಾರ ಆಚಾರ ಹತ್ರ ಬಂದು ಕೇಳ್ತಾರಂತೆ, ಆಚಾರ್ಯ ನಾನು ಯಾವ ಕಕ್ಷಾದಲ್ಲಿ ಬರ್ತೀನಿ ಅಂತ ಕೇಳ್ತಾರಂತೆ. ಕಕ್ಷವೇ ಇಲ್ದಿರೋಂಥ ನೀವು ಯಾವುದೋ ಕಕ್ಷಕ್ಕೆ ಬರ್ತಾನೆ ಅಂತ ಹೇಳಿ ಕೇಳೋದು, ಪಕ್ಷ ಆಗೋ ಕಾಲ ಬಂದ್ಬಿಡ್ತು. ಇಂತಹ ಒಂದು ಸ್ಥಿತಿ ಆಗುತ್ತಾ ಇದೆ. ಅಂದರೆ ನಾವು ಸ್ನಾನ ಸಂಧ್ಯಾವನ್ನೇ ದೇವ್ರ ಪೂಜೆ ಮಾಡಿಬಿಟ್ರೆ ನಾವು ಯಾವುದೋ ಒಂದು ದೇವತಾಂಶಕ್ಕೆ ಸಂಬಂಧಪಟ್ಟಿರೋರು ಅಂತ ಹೇಳಿ ಅಂದ್ಕೊಂಡ್ಬಿಡ್ತಾ ಇದ್ದೀವಿ ಅಲ್ಲೇ. ನಮ್ಮ ಸಾಧನೆಯನ್ನು ನೆನೆಸಿಕೊಂಡ್ರೆ ನಮಗೆ ಭಯ ಆಗೋಗ್ಬಿಡುತ್ತೆ ಅಲ್ಲೇ. ನೆನೆದರೆ ಘೋರವಿದೆ ಏನು ಸುಖ, ಏನು ಉಪಯೋಗ ಇಲ್ಲ. ಆದರೆ ಆ ಭಗವಂತನ ಒಂದು ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನು ಮಾಡ್ತದೆ. ಸ್ವಾಮಿನ್ ಸರ್ವಾಂತರಾತ್ಮನ್ ನಜರಜರಹಿತ, ಜರ ಎಂಬತಕ್ಕಂಥದ್ದು ಇಲ್ಲವಂತೆ ಅಲ್ವಾ. ಇದನ್ನು ಸ್ಮರಣೆಯನ್ನು ಮಾಡಿದಾಗಲೇ ನಮಗೆ ಜರ ಎಂಬತಕ್ಕಂಥದ್ದು ಹೋಗುತ್ತೆ. ಅಂದರೆ ಅಜ್ಞಾನಾದಿಗಳು ಸಹಿತ ಹೋಗ್ತಾ ಇದೆ. ಅಜರಜರಹಿತ ಜನ್ಮ ಮೃತ್ಯಾಮಯಾನ, ಈ ಜನ್ಮವನ್ನು ಎತ್ತಿದ್ದೀವಿ.
ಅವರು ಅದನ್ನೆಲ್ಲವನ್ನು ಸಹಿತ ಮೀರಿರತಕ್ಕಂತಹದ್ದು ಅಲ್ಲೇ ಹುಟ್ಟು ಸಾವು ಎಂಬತಕ್ಕಂತಹ ಒಂದು ದೊಡ್ಡದಾಗಿರತಕ್ಕಂತಹ ಒಂದು ಸಂಸಾರ ಚಕ್ರದಲ್ಲಿ ಸಿಲುಕಿಕೊಂಡು ಬಿಟ್ಟಿದ್ದೀವಿ. ಅದನ್ನು ಶ್ರೀಪಾದರಾಜ ಹೇಳ್ತಾ ಇದ್ದಾರೆ, ತಿರುಗಿ ಹುಟ್ಟಲಾರೆ ಪರರ ಬಾಧಿಸಲಾರೆ ಪರಿಪರಿಯ ಪಾಪಗಳ ಮಾಡಲಾರೆನು ಹರಿಯೇ ಜನನ ಮರಣಗಳೆರಡ ಪರಿಹಾರ ಮಾಡಯ್ಯ ಕರುಣಾ ಸಮುದ್ರ ಹರಿ ಮುರವೈರಿ ಶ್ರೀಕೃಷ್ಣ. ಈ ಜನನ ಮರಣ ಎಂಬತಕ್ಕಂಥ ಒಂದು ದುಃಖದಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಲ್ಲೇ. ಸಂಸಾರದಿಂದ ಹೊರಗೆ ಬರಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಿರ್ತಾರೆ. ಸಂಸಾರದಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಹೆಂಡತಿ ಮಕ್ಕಳನ್ನೆಲ್ಲನೂ ಸಹಿತ ಬಿಟ್ಬಿಟ್ಟು ಬಂದ್ಬಿಡೋದು ಅಂತೇಳಿ ಅರ್ಥ ಅಲ್ಲ. ಅದು ಲೋಕದಂತೆ ಇರತಕ್ಕಂಥ ಸಂಸಾರ ಶಬ್ದದ ಅರ್ಥ ಅಷ್ಟೇನೆ. ಆದರೆ ಪ್ರಧಾನವಾಗಿರ್ತಕ್ಕಂಥ ಸಂಸಾರ ಅಂತಂದ್ರೆ ಯಾವುದಕ್ಕೆ ಹೇಳಿದ್ದಾರೆ ಅಂತಂದ್ರೆ ಈ ಹುಟ್ಟು ಮತ್ತೆ ಸಾವಿಗೆನೇ ಸಂಸಾರ ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ಕಳ್ಕೋಬೇಕಂತೆ. ಅದಕ್ಕೋಸ್ಕರವಾಗಿ ಅಜರಹಿತ ಜನ್ಮ ಮೃತ್ಯಾಮಯಾನ ಮತ್ತೆ ಒಳ್ಳೆಯ ಜ್ಞಾನವನ್ನು ಕೊಡಬೇಕು. ಯಾರಲ್ಲೇ ಜ್ಞಾನವನ್ನು